ಗಣೇಶ. ಎಸ್ ಸರ್. ಗೌರಿ. ಎಸ್ ಸರ್. ಲಕ್ಷ್ಮಿ. ಎಸ್ ಸರ್. ವೆಂಕಟೇಶ. ಪ್ರೆಸೆಂಟ್ ಸರ್. ಸೂರ್ಯ. 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 ಎಸ್ ಸರ್. ಏನೋ ಯಾವ ಲೋಕದಲ್ಲಿ ಇದೆಯಾ ನೀನು? ಭೂಲೋಕದಲ್ಲೇ ಮೇಷ್ಟ್ರೆ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಸೈಲೆನ್ಸ್ ಅಂದ್ರೆ ನಿಶಬ್ದ ಅಂತ ಅರ್ಥ ಮೇಷ್ಟ್ರೆ. ಅ ಈ ಅಕ್ಷರಗಳು ಎಲ್ಲಿಂದ ಬಂತು ಮೇಷ್ಟ್ರೆ? ಇದನ್ನ ತಿಳ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಲೈಬ್ರರಿಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದು, ಆಗ ತಿಳಿಯುತ್ತೆ. ಸರ್, ನಿಶಬ್ದವಾಗಿದ್ರೆ ಎಷ್ಟೋ ಶಬ್ದಗಳಿಗೆ ಅರ್ಥನೇ ಗೊತ್ತಾಗಲ್ಲ. ಏನಯ್ಯ ಬೇಕು ನಿನ್ಗೆ? ಈ ಈ ಅಕ್ಷರಗಳು ಎಲ್ಲಿಂದ ಬಂತು ಅಂತ ಹೇಳ್ತೀರಾ? ಅದು ಒಳಗಡೆ ರೂಮ್ ನಲ್ಲಿ ಮಾಸ್ತಿ, ಕುವೆಂಪು, ದಾರಾ ಬೇಂದ್ರೆ ಅಂತ ದೊಡ್ಡ ದೊಡ್ಡ ಕವಿಗಳು ಬರೆದಿರೋ ಪುಸ್ತಕದ ರಾಶಿನೇ ಇದೆ, ಅಲ್ಲೋಗಿ ನೋಡು. ಓ ಮಾಸ್ತಿ ಕನ್ನಡದ ಆಸ್ತಿ, ಇದು ಕುವೆಂಪು ಅವ್ರು ಬರ್ದಿರೋದು. ಇದನ್ನೆಲ್ಲ ಇವತ್ತೇ ಓದ್ ಮುಗಿಸ್ತೀಯಾ? ಯಾಕೆ ಅನುಮಾನನಾ? ಅಲ್ಲಪ್ಪ, ಸಂಜೆ 7 ಗಂಟೆಗೆ ಲೈಬ್ರರಿ ಬೀಗ ಹಾಕ್ತಾರಲ್ಲ, ಅದಕ್ಕೆ ಕೇಳ್ದೆ. ಹೌದಾ? ಹಾ. ಮತ್ತೆ ಮಧ್ಯರಾತ್ರಿ 12 ಗಂಟೆವರೆಗೂ ಈ ಬಾರು, ಲೈ ಬ್ಯಾಂಡು, ಸ್ಪಿಟ್ ಕ್ಲಬ್ ಗಳೆಲ್ಲ ತೆಗ್ದಿರುತ್ತಲ್ಲ, ಇದಕ್ಕೆಲ್ಲ ಟೈಮ್ ಕೊಡುತ್ತೆ ನಮ್ ಸರ್ಕಾರ. ಎಲ್ಲಿಂದ ಬಂದು ಗೊತ್ತಾಯ್ತಾ? ಓ ಗೊತ್ತಾಯ್ತು. ಎಲ್ಲಿಂದ ಬಂತು? ನಿಮ್ ಬೆನ್ನಿಂದನೇ ಬೆಟ್ಟದಷ್ಟು ಪುಸ್ತಕ ಇದೆಯಲ್ಲ, ಓದ್ ನೋಡಿ. ನಿಂತ್ಕೊಳ್ಳಲ್ಲೇ. ಯಾಕಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಲೋಕ ಸಂಚಾರ ಎಲ್ಲ ಮುಗಿತಾ? ಲೋಕ ಸಂಚಾರ ಮಾಡಕ್ ನಾನೇನ್ ನಾರ್ದಾನ? ಲೈಬ್ರರಿಗೆ ಹೋಗಿದ್ದೆ, ಲೇಟ್ ಆಯ್ತು. ನಿನ್ ಜೊತೆ ಓದೋರೆಲ್ಲ ನಿನ್ ಹಾಗೆ ಹೋಗ್ತಾರೇನೋ? ಅವ್ರಿಗೆ ಹಿಡಿಸ್ಲಿಲ್ಲ, ಅವ್ರು ಹೋಗ್ಲಿಲ್ಲ, ನನಗೆ ಹಿಡಿಸಿದೆ, ನಾನು ಹೋಗ್ತೀನಿ. ಹತ್ ನನ್ ಮಗನೇ, ನಿನ್ ಬಿಟ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀಯಾ? ಬಾ, ಇವತ್ ನಿನಗ್ ಪೂಜೆ ಮಾಡ್ತೀನಿ. ಇದೇನಮ್ಮ, ನಾಯಿ ಕುತ್ತಿಗೆ ಚೈನ್ ಹಾಕೋಗೆ ನನ್ ಕಾಲಿಗೆ ಚೈನ್ ಹಾಕಿ ಅನ್ನ ಹಾಕ್ತಾ ಇದ್ಯಲ್ಲ, ನಾನೇನ್ ಬೋಬೋನಾ? ನಾಯಿಗೆ ಚೈನ್ ಹಾಕದೆ ಹೋದ್ರು ಅದು ಬರೀ ಊರಲ್ಲಿ ಮಾತ್ರ ಸುತ್ತುತ್ತೆ. ನನ್ನ ಮಗನೇ, ನಿನ್ನ ಬಿಟ್ರೆ ದೇಶನೇ ಸುತ್ಕೊಂಡ್ ಬಂದ್ಬಿಡ್ತೀಯ ನೋಡು. ಹಾಕಿದ್ದನ್ನ ಸುಮ್ನೆ ತಿಂದ್ಬಿಟ್ಟು ತೆಪ್ಪಗ್ ಬಿದ್ಕೋ, ಗೊತ್ತಾಯ್ತಾ? ಓಹೋ, ಇದು ನಮ್ಮ ಪರಾಕ್ರಮಕ್ಕೆ ಅಡ್ಡಿಯೇ? ನೋಡುವ. ಆಚಾರಪ್ಪ, ಈ ಸರ್ಪಳಿ ತುಂಡ್ ಮಾಡು. 10 ರೂಪಾಯಿ ಕೂಲಿ ಆಯ್ತದೆ, ಮಡಗಿದ್ಯಾ? ಕೆಜಿ ಕಬ್ಣ ಕಡಿಮೆ ಅಂದ್ರು 30 ರೂಪಾಯಿ ಆಯ್ತದೆ. ಇದು ಸುಮಾರು 10 ಕೆಜಿನೇ ಐತೆ. ಮೊದ್ಲು ಈ ಸರ್ಪಳಿನ ತುಂಡ್ ಮಾಡಿ ಕಬ್ಣನ ನೀನೇ ಮಾರ್ಕೊಂಡ್ಬಿಡು, ಪೀಡೆ ಹೋಯ್ತದೆ. ನಿನ್ ಕಾಲ್ ದಾಳಿಲ್ ಮಡಗು. ಹೌದು, ಏನ್ ಕದ್ದೆ ಅಂತ ನಿನ್ಗೆ ಶಿಕ್ಷೆ? ಕದಿಲಿಲ್ಲ, ಕಲಿಯಕ್ ಹೋಗಿದ್ದಕ್ಕೆ ಈ ಶಿಕ್ಷೆ. ಆಯ್ತು, ಎದ್ ನಡಿ. ನೋಡು, ಕಾಲಿಗೆ ಸರ್ಪಳಿ ಹಾಕಿದ್ರು ಕೂಡ ಊರೆಲ್ಲ ಸುತ್ತಾಡ್ತಿಯಲ್ಲ. ಏಯ್, ಎಷ್ಟು ಧೈರ್ಯ, ಮೆಚ್ಕೋಬೇಕಾದ್ದೆ ಅಲ್ವೋ? ಎಷ್ಟು ಓದ್ ಏನೋ ತಿಳ್ಕೊಂಡಿದ್ಯಾ ನೀನು? ನೋಡು, ಈ ಕಿತ್ಲೆ ಹಣ್ಣು ಸುಲಿದೇನೆ, ಇದ್ರೊಳಗೆ ಎಷ್ಟು ತೊಳೆಗಳಿದೆ ಅಂತ ಹೇಳ್ತೀನಿ. ನೀವ್ ಯಾರಾದ್ರೂ ಹೇಳ್ತೀರಾ? ಎಷ್ಟಿದೆ? ಸರಿಯಾಗಿ 10 ಇದೆ, ಬೇಕಾದ್ರೆ ನೋಡು. ಹೌದಲ್ವ? ಸರಿಯಾಗೇ ಇದೆ. ಯಾರು ಹೇಳ್ಕೊಟ್ರು ನಿನ್ಗೆ? ಕಾರಂತಜ್ಜ. ಕಾರಂತಜ್ಜ ಯಾರವರು? ಈ ಆಚಾರಪ್ಪಂಗೆ ನಮ್ಮೂರಲ್ಲಿ ಎಷ್ಟು ಕಾಗೆಗಳಿದೆ ಅಂತ ಗೊತ್ತಿಲ್ಲ, ನಿನಗೆ ಕಾರಂತಜ್ಜ ಯಾರು ಅಂತ ಗೊತ್ತಿಲ್ಲ. ಬರೀ ನನ್ ಕಾಲ್ಗೆ ಸರಪಳಿ ಹಾಕಿ ಕಟ್ಟಾಕದ್ ಮಾತ್ರ ಚೆನ್ನಾಗ್ ಗೊತ್ತು. ಎಲ್ರು ಬಾಯಲ್ಲಿ ನಗ್ತಾರೆ, ಈ ಆಚಾರಪ್ಪ ಹೊಟ್ಟೆಲೆ ನಗ್ತಾ ನೋಡು. ನೀವಿಬ್ರು ಹೀಗೆ ನಗ್ತಾರಿ, ನಾನು ಹೋಗ್ಬೇಕು ಬಂದ್ಬಿಡ್ತೀನಿ. ಸರಿ ನಿಂತ್ಕೊಳ್ಳೋ. ಏನಮ್ಮ, ಇವ್ರು ಹೇಳಿದ್ದೆಲ್ಲ ನಿಜಾನಾ? ನಿನ್ನೆ ರಾತ್ರಿ 3 ಜನ ಬಂದು 25,000 ರೂಪಾಯಿ ಕೊಟ್ಟಿದ್ ನಿಜ. ನಾವ್ 3 ಜನ ಬಂದಾಗ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದು ನಿಜ. ಆದ್ರೆ ಇವತ್ ಬೆಳಿಗ್ಗೆ ಇವರಲ್ಲೊಬ್ಬ ಬಂದು ಕೃಷ್ಣಪ್ಪನ್ಗೆ ಹಾವು ಕಚ್ಬಿಟ್ಟೈತೆ, ಅರ್ಜೆಂಟ್ ಆಗಿ ದುಡ್ಡು ತಗೊಂಬ ಅಂತ ಹೇಳ್ದ. ಅದಕ್ಕೆ ಕೊಟ್ಬಿಟ್ಟ? ಬುದ್ಧಿ ಐತೇನಮ್ಮ ನಿನಗೆ? 3 ಜನ ಒಟ್ಟಿಗೆ ಬಂದಾಗ ದುಡ್ಡು ಕೊಡ್ಬೇಕು ಅನ್ನೋ ಷರತ್ತನ್ನ ಮೀರಿ ಒಬ್ಬನ ಕೈಗೆ ದುಡ್ಡು ಕೊಟ್ರೋ ತಪ್ಪಿಗೆ ಆ 25,000 ರೂಪಾಯಿ ನೀನೇ ಕೊಡ್ಬೇಕು ಅಂತ ನಮ್ಮ ಪಂಚಾಯತಿ ತೀರ್ಮಾನ ಆಗಿದೆ. ಹೋಗಿ ಹೋಗಿ, ನಿಮ್ಮ ಅಪ್ಪ ಮನೆಯಿಂದ ತಂದ್ಕೊಡು, ಹೋಗಿ. ಅಯ್ಯೋ ಅಯ್ಯೋ ದೇವ್ರೆ, ಈ ಅನ್ಯಾಯ ಕೇಳೋರು ಯಾರು ಇಲ್ವಾ ಇಲ್ಲಿ?
ಯಾಕಿಲ್ಲ ನಾನಿದೀನ್ ತೊಳಿಯಕ. ಯಾರೋ ನೀನು? ಅವ್ರಿಬ್ರಿಗೆ ದುಡ್ಡು ಕೊಡಕ್ ಬಂದಿರೋನು. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ಹಿತ್ಲಲ್ಲಿ ಗಿಡ ಹಾಕಿದ್ದೆ, ಈಗ ತಾನೇ ಕಿತ್ಕೊಂಡ್ ಬಂದೆ. ಅದೆಲ್ಲ ನಿಮ್ಗೆ ಯಾಕೆ? ಅವ್ರ ದುಡ್ಡು ಅವ್ರು ತಗೊಂಡೋಗ ಕೇಳಿ. ತಗೊಳ್ಳಿ. ಏನೋ ಚೋಟುದ್ದ ಇದ್ಯಾ? ಹುಡುಗಾಟ ಆಡೋದಕ್ಕೆ ಪಂಚಾಯತ್ ಕಡೆನೇ ಬೇಕಾಯ್ತಾ ನಿನ್ಗೆ? ರೀ ಸ್ವಾಮಿ, ಹುಡುಗಾಟ ಆಡ್ತಾರ ನಾನಲ್ಲ, ನೀವು. ಹೌದು, ಇವ್ರಿಬ್ರೇ ಇದಾರೆ. ಇನ್ನೊಬ್ಬನ್ ಬರ ಕೇಳಿ, ದುಡ್ಡು ಕೊಡೋಣ ಅಲ್ವಾ? ಈಗೇನ್ ಹೇಳ್ತೀರಾ ಯಜಮಾನ್ರೆ? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗೊತ್ತಲ್ಲ? ಗೊತ್ತು, ಅವ್ರ ನಮ್ ದೇಶದ ಪ್ರಧಾನಿ ಆಗಿದ್ರು. ಅವರು ಚೋಟುದ್ದಾನೆ ಇದ್ದಿದ್ದು. ಹೇಗ್ ಮಾಡಿದ್ರು ರಾಜ್ಯ ಬರಾನ? ನೀವು ಮಾರುದ್ದ ಇದ್ದೀರಾ. ಹೋಗಿ ಹೋಗಿ ಮನೆ ಹಾಳು ಮಾಡೋ ತೀರ್ಮಾನ ಕೊಟ್ಟಿದ್ರೆ. ಉದ್ದ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಮೆದುಳು ಸ್ವಾಮಿ, ಮೆದುಳು ಅಲ್ವಾ? ಹೌದು. ನೀವು ಹಂಗಂದ್ರೆ ಹಂಗೆ, ಹಿಂಗಂದ್ರೆ ಹಿಂಗೆ. ನೀವು ಉದ್ದಾರ ಆಗಲ್ಲ. ಅಲ್ಲ, ಅಷ್ಟು ಜನ ದೊಡ್ಡೋರ್ ಮುಂದೆ ಎಷ್ಟು ಬಾಯಿ ಕೊಟ್ಟು ಮಾತನಾಡ್ದ ಅವನು. ನಮ್ಮ ಮಕ್ಳಿಗೆ ಎಲ್ಲಿ ಬರ್ಬೇಕು ಆ ಧೈರ್ಯ? ಅಬ್ಬಬ್ಬಬ್ಬ, ಗಂಡ ಸತ್ತಿದ್ರು ಅವಳು ಸಿಂಗಾರ ನೋಡು. ತಾಯಿ ಸೇರು ಅಂದ್ರೆ ಮಗ ಸವ್ವ ಸೇರು. ಅಯ್ಯೋ ಬಂದ್ರೆ ನಮ್ಗೆ ಯಾಕೆ ಹೋಗೋಣ? ಏನಮ್ಮ ಇದು? ಇಷ್ಟು ಹೊತ್ತು ಎಲ್ಲಿ ಹೋಗಿದ್ಯೋ? ಅದೇ ಹಾಲಪ್ಪನ್ ಹೆಂಡತಿ ಲಕ್ಷ್ಮಕ್ಕಂದು ಒಂದ್ ದೊಡ್ಡ ಕತೆ ಆಗೋಗಿತ್ತು. ಅದಕ್ಕೆ ಪಂಚಾಯತಿ ಕಟ್ಟೆಲಿ ನ್ಯಾಯ ಹೇಳಕ್ ಹೋಗಿದ್ದೆ. ನ್ಯಾಯ ಹೇಳಕ್ ಹೋಗಿದ್ನಂತೆ? ನ್ಯಾಯ ಹೇಳೋಕೆ ನೀನೇನ್ ಪಾಳಗಾರ? ನೀನು ನ್ಯಾಯ ಹೇಳೋಕೆ ಕೇಳೋಕೆ ಪಾಳೆಗಾರನೇ ಆಗ್ಬೇಕೇನೋ? ಬರೀ ಧೈರ್ಯ ಒಂದಿದ್ರೆ ಸಾಕು. ಇದೆ, ಈ ಕೆಟ್ಟ ಧೈರ್ಯದಿಂದನೇ ನಿಮ್ಮಪ್ಪ ಸತ್ತಿದ್ದು. ನಿನ್ನಿಂದ ನಾನು ಊರವರೆಲ್ಲ ಉಗಿಸ್ಕೋಬೇಕೇನೋ? ನನ್ನ ಹೊಟ್ಟೆ ಉರಿಸ್ತೇನೋ? ಹೊಟ್ಟೆ ಉರಿಸ್ತೀಯಾ? ಏನವ ಅವನೇನ್ ತಪ್ಪು ಮಾಡ್ದ ಅಂತ ಈ ಶಿಕ್ಷೆ ಕೊಟ್ಟೆ? 3 ಹೊತ್ತು ಹೊರಗೆ ಇರ್ತಾನೆ, ಊರ್ನವ್ರು ತರ್ಲೆ ಎಲ್ಲ ಮಾಡ್ತಾನೆ. ಇವ್ರು ಹೀಗೆ ಅಂತ ಗೊತ್ತಿದ್ರೆ ಹುಟ್ಟದಾಗ್ಲೇ ಇವ್ರು ಕುತ್ತಿಗೆ ಹಿಸಿಕ್ ಸಾಯಿಸ್ಬಿಡ್ತಿದ್ದೆ. ಚೇಚೆ ಬಿಡ್ತು. ನಿನ್ ಮಗ ತುಂಬಾ ಜಾಣ. ಇವತ್ತು ಪಂಚಾಯತಿ ಕಟ್ಟೆಲಿ ಅವ್ನು ನ್ಯಾಯ ಹೇಳ್ದೆ ಹೋಗಿದ್ರೆ ನನ್ನ ಗಂಡ ಒದ್ದು ನನ್ನ ತವ್ರ ಮನೆಗೆ ಕಳಿಸ್ಬಿಡ್ತಿದ್ದ. ನಿಜವಾಗ್ಲು ಚಿನ್ನದಂತ ಮಗನ್ ಎತ್ತಿದ್ಯವ. ಹೌದಮ್ಮ, ಒಳ್ಳೆ ಪ್ರಚಂಡ ಮಗನನ್ನೇ ಎತ್ತಿದೀಯ. ಬೆಳೆಯೋ ಪೈರನ್ನ ಮೊಳಕೆಯಲ್ಲಿ ನೋಡು ಅಂತಾರಲ್ಲ, ಹಾಗೆ ನಾವೆಲ್ಲ ಒಂದು ದಿಕ್ಕನ್ನು ನೋಡಿದ್ರೆ ಅವನು 8 ದಿಕ್ಕನ್ನು ನೋಡ್ತಾನೆ. ಮೇಲಿರೋ ಸೂರ್ಯ ಪ್ರಪಂಚನ ನೋಡೋ ಹಾಗೆ ಅವನು ಸೂರ್ಯನೇ ತನ್ನ ಕಣ್ಣನ್ನಾಗಿ ಮಾಡ್ಕೊಂಡಿದ್ದಾನೆ. ಸೂರ್ಯ ನೇತ್ರನಮ್ಮ ಅವನು. ಅಮ್ಮ, ಏನಮ್ಮ ಇದು? ನಿನ್ ಯೋಗ್ಯತೆ ತಿಳ್ಕೊಂಡೆ ನಾನು ನಿನಗೆ ಶಿಕ್ಷೆ ಕೊಟ್ಬಿಟ್ಟೆ. ಸೂರ್ಯ, ಇನ್ನು ಮೇಲೆ ನಿನಗಿಷ್ಟ ಬಂದ ಹಾಗೆ ಮಾಡು. ನಾನ್ ನಿನಗೆ ಅಡ್ಡಿ ಬರಲ್ಲ. ಅಮ್ಮ, ನೀನ್ ದೇವತೆ ಕಣಮ್ಮ, ದೇವತೆ ನೀನು. ಅಮ್ಮ, ಈಗ ಹೇಳು, ಅಪ್ಪಾಜಿ ಹೇಗಮ್ಮ ಸತ್ತಿದ್ದು? ಅದೊಂದು ದೊಡ್ಡ ಕಥೆನಪ್ಪ. ನೀನ್ ನನ್ನ ಹೊಟ್ಟೆಲಿದ್ದಾಗ ಕನ್ನಡ ಚಳವಳಿ ನಡೀತಿತ್ತು. ಆಗ ಒಬ್ಬ ಮುಖಂಡನ ಮಾತು ಕೇಳ್ಕೊಂಡು ನಿಮ್ಮಪ್ಪ ರೈಲ್ ತಡೆಯೋಕ್ ಹೋದ್ರು. ರೈಲ್ ಕಂಬಿ ಮೇಲೆ ತಲೆ ಇಟ್ಟು ಮಲಗಿದ್ರು. ಆಗ ರೈಲ್ ಬಂತು. ಮುಖಂಡ ಮಾತ್ರ ಎದ್ದು ತನ್ನ ಪ್ರಾಣ ಉಳಿಸ್ಕೊಂಡ. ನಿಮ್ಮಪ್ಪ ಮಾತ್ರ ಸಿರಿಗನ್ನಡಂ ಗೆಲ್ಗೆ ಅಂತ ಘೋಷಣೆ ಕೂಗ್ದ ಚಿಂದಿ ಆಗ್ಬಿಟ್ರು. ಅಮ್ಮ, ಅಪ್ಪಾಜಿ ಎಷ್ಟು ದೊಡ್ಡ ಮನುಷ್ಯರಲ್ವಾ? ಅವ್ರು ಏನಾದ್ರೂ ಬದುಕಿದ್ರೆ ನನಗೆ ಎಂತೆಂತ ಪಾಠ ಹೇಳ್ಕೊಡ್ತಾ ಇದ್ರೋ ಏನೋ. ಹಾ, ನನಗ್ ಮಗ ಹುಟ್ಟತಾನೆ. ಅವನಿಗೆ ಲಾಲಿ ಹಾಡ್ಬೇಕಾದಾಗ್ಲೆಲ್ಲ ಈ ಕವಿವಾಣಿನೇ ಲಾಲಿ ಹಾಡು ಅಂತ ನನಗೊಂದು ಪದ್ಯ ಹೇಳ್ಕೊಟ್ಟಿದ್ರು. ಅಮ್ಮ, ಅದೇನ್ ಪದ್ಯ? ಹಾಡಮ್ಮ. ಆ ಚೀಲದಲ್ಲಿರೋ ಬೇರೆ ಫೋಟೋಗಳನ್ನ ತೋರಿಸಿ. ಈ ಹುಡುಗಿನ ಫೋಟೋ ನೀವು ನೋಡುವಂತದ್ದಲ್ಲ ಬಿಡಿ ಅಮ್ಮ. ಯಾಕೆ ಅಷ್ಟೊಂದು ವಕ್ರವಾಗಿದರಿಯೇ? ಹಾಗಲ್ಲಮ್ಮ, ಈ ಹುಡುಗಿರಿಗೆಲ್ಲ ಡಾಕ್ಟ್ರು, ಇಂಜಿನಿಯರು, ಲಾಯರು ಇಂಥ ಹುಡುಗರೇ ಬೇಕು ಅಂತ ಅವರವರಪ್ಪಂದ್ರು ಮುಂಚೆನೆ ಹೇಳಿಟ್ಟಿದ್ದಾರೆ. ಇನ್ನು ನಿಮ್ಮ ಹುಡುಗನಿಗೆ ಕನಿಷ್ಠ ಗೌರ್ಮೆಂಟ್ ಕೆಲಸನೂ ಇಲ್ವಲ್ಲ, ಅದಕ್ಕೆ ಈ ಫೋಟೋನ ತೋರಿಸ್ಲಿಲ್ಲ. ರೀ ಸ್ವಾಮಿ, ಈಗ ನೀವು ಹೇಳಿದ್ರಲ್ಲ ಗಂಡುಗಳು, ಅವ್ರೆಲ್ರಿಗಿಂತಲೂ ತಾತನಂತ ಕಿಲಾಡಿರಿ ನನ್ ಮಗ. ಸುಮ್ನೆ ಫೋಟೋ ತೋರಿಸಿ. ನನ್ನ ಮಾತೆ ಅರ್ಥ ಆಗಲ್ವಲ್ಲಮ್ಮ ನಿಮಗೆ? ತಗೊಳ್ಳಿಮ್ಮ, ನೋಡ್ಬಿಟ್ಟು ವಾಪಸ್ ಕೊಡಿ. ಯಾರ್ರೀ ಈ ಹುಡುಗಿ? ಈ ಹುಡುಗಿನೇ ನೇತ್ರ ಅಂತ ಇವಳ ಹೆಸರು. ಇವ್ರಪ್ಪ ಮಂಡಿ ಮರ್ಚೆಂಟ್ ವೆಂಕಟಸ್ವಾಮಯ್ಯನವರು ಅಂತ ಭಾರಿ ಕುಳ. ಹುಡುಗ ಲಕ್ಷಣವಾಗಿದ್ದು ಗೌರ್ಮೆಂಟ್ ಆಫೀಸರೇ ಆಗಿರ್ಬೇಕು ಅಂತಾರೆ ಈ ಹುಡುಗಿಯವರಪ್ಪ. ಗವರ್ಮೆಂಟ್ ಆಫೀಸರೇ ಆಗ್ತಾನೆ.
ಹುಡುಗಿ ನೋಡಕ್ ಬರ್ತೀವಿ ಅಂತ ಹೇಳ್ಬಿಡಿ. ಹುಡುಗಿಯವರಪ್ಪ ಒಪ್ಪೋದಿಲ್ಲ. ಗವರ್ನಮೆಂಟ್ ಕೆಲಸ ತಾನೆ. ಸೂರ್ಯನಿಗೆ ಇವತ್ತೊಂದು ಇಂಟರ್ವ್ಯೂ ಬಂದಿದೆ, ಹೋಗ್ ಕೆಲಸ ಸಂಪಾದನೆ ಮಾಡ್ಕೊಂಬಾರ ಮಗನೇ ಅಂದ್ರೆ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ವಿಷಯ ಅಷ್ಟೇ. MA ಗೋಲ್ಡ್ ಮೆಡಲಿಸ್ಟ್ ಇನ್ ಕನ್ನಡ. ಮಿಸ್ಟರ್, ಈ ಅಕ್ಷರಗಳು ಯಾವ ಲಿಪಿಯಿಂದ ಬಂತು? ಅಶೋಕನ ಬ್ರಾಹ್ಮಿ ಲಿಪಿಯಿಂದ. ಯಾವ ಕಾವ್ಯ ಇತಿಹಾಸದಲ್ಲಿ ಕರ್ನಾಟಕದ ಮೊದಲ ಪ್ರಸ್ತಾಪ ಆಯಿತು? ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಭಾರತದ ಶೇಕ್ಸ್ಪಿಯರ್ ಯಾರು? ಕವಿರತ್ನ ಕಾಳಿದಾಸ. ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು? ಗಂಡು ಸೀಮೆ, ಮಂಡ್ಯ ಜಿಲ್ಲೆ. ಪ್ರಪಂಚದ ಪ್ರಥಮ ರಾಷ್ಟ್ರಗೀತೆಯನ್ನು ಹಾಡಿದವರು ಯಾವ ದೇಶದವರು? ಬುದ್ಧಿಶಕ್ತಿಯಲ್ಲಿ ಪ್ರಪಂಚಕ್ಕೆ ಪ್ರಥಮರಾದ ಜಪಾನಿಗಳು ಮೊದಲು ರಾಷ್ಟ್ರಗೀತೆನ ಹಾಡಿದ್ರು. ಆ ರಾಷ್ಟ್ರಗೀತೆಯ ಹೆಸರು ಕಿಂಗಾವೋ. ಯಾವ ಇಸುವೆಯಲ್ಲಿ ಬೆಂಗಳೂರು ಬ್ರಿಟಿಷರ ವಶವಾಯಿತು? 206 ವರ್ಷಗಳ ಹಿಂದೆ, ಅಂದ್ರೆ 1791ರಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಬ್ರಿಟಿಷರ ವಶ ಆಯಿತು. ಈಗ 1997ರಲ್ಲಿ ಒಬ್ರಿಬ್ರು ಬೆಂಗಳೂರನ್ನ ವಶ ಮಾಡ್ಕೊಂಡಿಲ್ಲ, ಹಲವಾರು ಭಾಷೆಯವರು ವಶ ಮಾಡ್ಕೊಂಡಿದ್ದಾರೆ. ಇನ್ ಕೆಲವೇ ವರ್ಷಗಳಲ್ಲಿ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು ಬೆಂಗಳೂರಿನಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ. ಕನ್ನಡ ಭಾಷೆಯ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಆ ಕೃತಿ ಬರೆದ ಕವಿ ಯಾರು? ವಿಜಯ ಕವಿ. ಆ ಗ್ರಂಥದಲ್ಲಿ ಕನ್ನಡಿಗರ ಬಗ್ಗೆ ಕವಿ ಏನ್ ಹೇಳಿದಾನೆ? ಕ್ರಿಸ್ತಶಕ 850 ಇಸ್ವಿನಲ್ಲೇ ಆ ಕವಿ ಕನ್ನಡಿಗರ ಬಗ್ಗೆ ಹೇಳಿರೋದನ್ನ ಈಗ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಯಾಕೆ? 1147ನೇ ಇಸ್ವಿನಲ್ಲೇ ಆ ಕವಿ ಕನ್ನಡಿಗರ್ ಚೆಲುವರ್ಗಳ್, ಕನ್ನಡಿಗರ್ ಸುಬಟರ್ಗಳ್, ಪದವನರಿತು ನುಡಿಯಲ್ ಕನ್ನಡಿಗರ್ ಪಂಡಿತರ್ಗಳ್, ಕನ್ನಡಿಗರ್ ಅತ್ಯುಗ್ರಾಭಿಮಾನಿಗಳಂತ ಎದೆ ತಟ್ಕೊಂಡು ಹೇಳಿದ್ದ. ರಾಣಿ ಚೆನ್ನಮ್ಮ ರಾಜ್ಯಭಾರ ಮಾಡೋ ಕಾಲದಲ್ಲಿ ಮೊಘಲರಿಗೂ ಮರಾಠಿಗರಿಗೂ ಯುದ್ಧ ಆದಾಗ ಮೊಘಲರ ಕೈಲಿ ಸೋತ ಮರಾಠ ದೊರೆ ರಾಣಿ ಚೆನ್ನಮ್ಮನ ಆಶ್ರಯಕ್ಕೆ ಬಂದು ಸಹಾಯ ಕೇಳ್ದ. ವೀರವನಿತೆ ಚೆನ್ನಮ್ಮಾಜಿ ಮೊಘಲರೊಂದಿಗೆ ಯುದ್ಧ ಮಾಡಿ ಶತ್ರುಗಳನ್ನ ಸೋಲ್ಸಿ ದೆಹಲಿವರೆಗೂ ಓಡಿಸಿ ಮರಾಠಿಗರಿಗೆ ಅವ್ರ ರಾಜ್ಯ ವಾಪಸ್ ಕೊಟ್ಟಿದ್ದ ತಪ್ಪಿಗೆ ಇವತ್ತು ಅದೇ ಜನಗಳು ಬೆಳಗಾವಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಲೋ, ವಿಶ್ವಪ್ರಸಾದ್ ಅವರ? ಹೌದೌದು, ಇಂಟರ್ವ್ಯೂ ನಡೀತಾ ಇದೆ. ಓ, ನಿಮ್ ಕ್ಯಾಂಡಿಡೇಟಾ? ಸರಿ ಸರಿ, ಕಳಿಸಿ. ನೀವೇನು ಹೋಗ್ಬೋದು, ನಿಮ್ಮ ಅಡ್ರೆಸ್ಗೆ ಇನ್ಫಾರ್ಮೇಶನ್ ಕಳಿಸ್ತೀವಿ. ಆಯ್ತು ಸರ್. ನಿಮಗೆ ಫೋನಲ್ಲಿ ಇನ್ಫ್ಲೂಯೆನ್ಸ್ ಬಂದ್ಮೇಲೆ ನೀವು ನನಗೇನು ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಾಫಿ ಬಹಳ ಚೆನ್ನಾಗಿದೆ. ನಮ್ಮ ಭಾರತ ದೇಶಕ್ಕೆ ಈ ಕಾಫಿ ಹೇಗೆ ಬಂತು ಅಂತ ಹೇಳ? ಕರ್ನಾಟಕದಲ್ಲಿ ಚಂದ್ರಗಿರಿ ಪ್ರಾಂತ್ಯ ಅಂತ ಇದೆ. ಈಗ ಬಾಬಾ ಬುಡನ್ಗಿರಿ ಅಂತ ಹೇಳ್ತಾರಲ್ಲ, ಅಲ್ಲಿ ಒಬ್ಬ ಮುಸ್ಲಿಂ ಯಾತ್ರಿಕ ಇದ್ದ. ಅವನು ಮಕ್ಕಾ ಮದೀನಾಕ್ಕೆ ಹೋದಾಗ ಅಲ್ಲಿಂದ 7 ಕಾಫಿ ಬೀಜನ ತಂದು ಈ ಬಾಬಾ ಬುಡನ್ಗಿರಿನಲ್ಲಿ ಬಿತ್ತದ. ಕರ್ನಾಟಕದಲ್ಲಿ ಚಿಗುರಿದ ಆ ಗಿಡ ಇವತ್ತು ಇಡೀ ಭಾರತ ದೇಶಕ್ಕೆ ಕಾಫಿ ಹಂಚ್ತಾ ಇದೆ. ಈ ಕತೆ ಇರ್ಲಿ, ನಿಮಗೆ ಫೋನ್ ಮಾಡೋದಲ್ಲ, ಅವನ ಹೆಸರೇನು? ವಿಶ್ವಪ್ರಸಾದ್. VP ಸಾಹೇಬ್ರೆ, ಪ್ರತಿ ವರ್ಷ ನಿಮ್ ಹುಟ್ಟು ಹಬ್ಬದಲ್ಲೂ ಈ ರೀತಿ ಯಥೇಚ್ಛವಾಗಿ ದಾನ ಧರ್ಮ ಮಾಡ್ತಿರಲ್ಲ, ಏನ್ ಪುಣ್ಯ ಸಂಪಾದನೆ ಮಾಡೋದಕ್ಕ? ಪಾಪ ಪುಣ್ಯ ಅದ್ಯಾವುದು ನನ್ಗೆ ಗೊತ್ತಿಲ್ಲ MLA ಸಾಹೇಬ್ರೆ. ಸಂಪಾದನೆ ಮಾಡಿದ್ನೆಲ್ಲ ನಾವೊಬ್ರೇ ತಿನ್ಬಾರ್ದು. ಆಗಾಗ ಹೀಗೆ ದಾನ ಧರ್ಮ ಮಾಡ್ತಾ ಇದ್ರೆ ನಮ್ ಹಿಂದೆ 4 ಜನ ಇರ್ತಾರೆ ಜೈಕಾರ ಹಾಕೋದಿಕ್ಕೆ. ನಿನ್ನ ಹತ್ರ ಭಿಕ್ಷೆ ಕೇಳಕ್ಕೆ ಇಲ್ಲಿಗೆ ಬರ್ಲಿಲ್ಲ. ಮತ್ತಿನ್ಯಾಕ ಇಲ್ಲಿಗೆ ಬಂದಿದ್ಯಾ? ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ ಪಿಂಗ್ಲಿ. ಹಂಗಂದ್ರೇನು? ಪಿಂಗ್ಲಿನ ಹಾಗಂದ್ರೆ ಗೂಬೆ ಅಂತ ಇವತ್ ಬೆಳಗ್ಗೆ ಫೋನ್ ನಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ನನಗೆ ಸಿಗಬೇಕಾದ ಕೆಲಸಕ್ಕೆ ಕಲ್ಲು ಹಾಕಿದ್ಯಾ. ಆ ವಿಷಯ ಮಾತಾಡೋಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಹೌದು, ನಾನೇ ಫೋನ್ ಮಾಡಿ ನಮ್ ಕಡೆ MLA ಹುಡುಗನಿಗೆ ಕೆಲಸ ಕೊಡಿ ಅಂತ ಶಿಫಾರಸ್ ಮಾಡಿದ್ದು. ಮಾಡಿರೋ ಶಿಫಾರಸ್ನ ವಾಪಸ್ ತಗೋ ಅಂತ ಹೇಳ್ತಾ ಇದ್ದೀನಿ. ಏನು ಕದರ್ರಾಗ್ ಮಾತಾಡ್ತಾ ಇದ್ಯಾ? ಹೌದು, ನನ್ ಮಾತು ಕದರು, ನನ್ನ ಬದುಕು ಕಡಕ್. ನೋಡೋ, ಸಹಾಯ ಮಾಡಿ ಅಂತ ತಗ್ಗಿ ಬಗ್ಗೆ ಕೇಳ್ಕೊಂಡಿದ್ರೆ ನಾನೇ ಶಿಫಾರಸ್ ಮಾಡಿ ನಿನ್ಗೊಂದು ಕೆಲಸ ಕೊಡಿಸ್ತಾ ಇದ್ದೆ. ಆದ್ರೆ ನೀನ್ ಮಾತಾಡ್ತಾ ಇರೋ ವರ್ಷ ನೋಡಿದ್ರೆ ತಗ್ಗೋದು ಪ್ರೀತಿ ಮುಂದೆ, ಬಗ್ಗೋದು ಸತ್ಯದ ಮುಂದೆ. ಇಷ್ಟಕ್ಕೂ ನೀ ಶಿಫಾರಸ್ ಮಾಡಿ ಕೊಡಿಸೋ ಕೆಲಸ ಯಾವನಿಗೆ ಬೇಕಾಗಿದೆ? ನನ್ಗೇನ್ ಬೇಕೋ ಅದನ್ನ ಸಂಪಾದನೆ ಮಾಡೋ ರೀತಿ ನಂಗೆ ಚೆನ್ನಾಗಿ ಗೊತ್ತು. ನಾನ್ ಹೇಳ್ತಾ ಇರೋದು, ಈಗ ನೀ ಅಲ್ಲಾಡ್ಸಿದ್ಯಲ್ಲ ಚಮಚ, ಅದನ್ನ ವಾಪಸ್ ತಗೋ ಅಂತ. ತಗೊಳ್ಳೋದಿಲ್ಲ ಅಂದ್ರೆ ಇನ್ನು ಅರ್ಧ ಗಂಟೆಲಿ ಬಟ್ಟೆ ಬಿಚ್ಕೊಂಡು ಕುಣಿಯೋ ಹಾಗೆ ಮಾಡ್ತೀನಿ. ಆಯ್ತು, ನಿನ್ ಕೈಲಾಗಿದ್ದನ್ ಮಾಡ್ಕೊ ಹೋಗು. ಆಯ್ತು, ನಿನ್ ಕರ್ಮ ಅನುಭವಿಸು. ಹೋಗಿ ಹೋಗಿ ಇವನ್ಯಾಕೆ ಕೆಣ್ಕದ್ವಿ? ಸೊಂಟದ ಕೆಳಗೆ ಕಟ್ಟಿರುವ ಬಿಟ್ಕೊಂಡಂಗಾಯ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ, ಪ್ಲೀಸ್ ಇಡಾ. ಏನ್ ಸಮಾಚಾರ? CM ಸಾಹೇಬ್ರು ನಿಮ್ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ವರದಿ ಕಳಿಸ್ಕೊಡಿ ಅಂತ ನಮ್ COD ಡಿಪಾರ್ಟ್ಮೆಂಟ್ಗೆ ಆದೇಶ ನೀಡಿದ್ದಾರೆ. ನೋಡಿದ್ರ CM ನಿಮ್ ಬುಡನ ಇಟ್ಕೊಂಡು ಅಳ್ಳಾಡ್ಸಕ್ ನೋಡ್ತಾವನೆ. ನಿಮ್ಗೆ ನಿಮ್ CMಗೆ ರಾಜಕೀಯ ಮಾಡೋದ್ ಮಾತ್ರ ಗೊತ್ತು, ನನಗೆ ರಾಜಕೀಯ ಜೊತೆ ಆಡಳಿತ ಮಾಡೋದು ಗೊತ್ತು. ನಿಮ್ CM ನಂತ 100 ಜನ ಬಂದ್ರು ನನ್ ಬುಡ ಅಲ್ಲಾಡ್ಸಕ್ ಆಗಲ್ಲ. ನಮ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ತಲುಪಕ್ ಮುಂಚೆ ಅವ್ರ ಚಿತ್ತನೆ ಹತ್ತುರಿಯತ್ತೆ.
ಅಯ್ಯೋ ಅಯ್ಯೋ ಹೇಳ್ದಂಗೆ ಡೀಲ್ ಮಾಡ್ಬಿಟ್ಟಲ್ಲ. ಎಲ್ಲೋ ಕೂತ್ಕೊಂಡು ಮಂತ್ರ ಆಗ್ತಾವನೆ ಅಂತ ಕಾಣಿಸುತ್ತೆ. ಏನ್ ಮಂತ್ರ ಅದು? ಸರ್, ರಂಜಕ ಸುಟ್ಟು ವಾಸನೆ ಬರ್ತಾ ಇದೆ. ಯಾರೋ ಜೇಬ್ನಲ್ಲಿ ಹಾಕಿಟ್ಟಿರ್ಬೇಕು. ರಂಜಕ ಜೇಬ್ನಲ್ಲಿದ್ರೆ ಇಷ್ಟೊತ್ತು ಉರಿದೆ, ಈಗ ಯಾಕೆ ಉರಿತು? ಸರ್, ರಂಜಕ ಒದ್ದೆ ಆದಾಗ ಉರಿಯಲ್ಲ ಸರ್. ಒದ್ದೆ ಹಾರಿ ಗಾಳಿ ಸೋಕಿದ ತಕ್ಷಣ ಉರಿಯುತ್ತೆ. ಅಂದ್ರೆ ಒದ್ದೆ ಬಟ್ಟೆಯಲ್ಲಿ ರಂಜಕ ಇಟ್ಟು ನನ್ ಜೇಬಲ್ಲಿ ಇಟ್ಟು ಹೋಗಿದಾನ? ಶಂಕರಪ್ಪ ಸಾಹೇಬ್ರೆ, ಅವ್ನ್ ಯಾರೇ ಆಗಿರ್ಲಿ, ಅವ್ನ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಫಟ್ ಅಂತ ಮಾಡ್ತೀನಿ. ಅಮ್ಮ, ನನ್ ಮದ್ವೆಗೆ ಏನಮ್ಮ ಅವಸರ? ನಿನಗೆ ಅವಸರ ಆಗಿಲ್ಲ, ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ನನಗೆ ಅವಸರ ಆಗಿದೆ. ನಾನಿನ್ನು ಓದಿ ದೊಡ್ಡ ಉದ್ಯೋಗ ಸಂಪಾದನೆ ಮಾಡಿದ್ಮೇಲೆ ನನ್ನ ಮದುವೆ ಪ್ರಶ್ನೆ. ಮದುವೆ ಮಾಡ್ಕೊಂಡು ಓದು, ಯಾರು ಬೇಡ ಅಂತಾರೆ? ಚೆನ್ನಾಗಿದೆ. ವಿವಾಹಂ ವಿದ್ಯನಾಶಾಯಂ ಶೋಭನಂ ಸರ್ವನಾಶಾಯಂ ಅಂತ ದೊಡ್ಡವ್ರು ಹೇಳಿದ್ದಾರೆ. ಇಲ್ಲಡು, ಬುದ್ಧಿ ನೆಟ್ಗಿದ್ರೆ ಮದುವೆ ಆದ್ಮೇಲೂ ಸಾಧನೆ ಮಾಡಬಹುದು. ಮದುವೆ ವಿಷಯ ನನಗ್ ಬಿಡು. ಅಲ್ವೋ, ಕೆಲ್ಸದ ಬಗ್ಗೆ ಏನ್ ಯೋಚನೆ ಮಾಡಿದೆ? ಅಮ್ಮ, ನಾಳೆ ನೇರವಾಗಿ ಸಿಎಂ ನ ಭೇಟಿ ಮಾಡಿ ನ್ಯಾಯ ಕೇಳಿ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಸಿಎಂನ? ಸಿಎಂ ನಿನ್ನ ಮಾವ ಏನೋ, ನೀನು ಹೋದ್ ಕೂಡಲೇ ಕೂರ್ಸಿ ಮಾತಾಡ್ಸೋಕೆ? ಅಮ್ಮ, ಪ್ರತಿಯೊಂದು ವಿಷಯಕ್ಕೂ ದಾರಿ ಇದ್ದೇ ಇದೆ. ಹೇಗ್ ಸಾಧ್ಯನೋ? ನದಿ ಹಿಂದೆ ಹೋದ್ರೆ ಸಮುದ್ರ ಸಿಗಲ್ವಾ? ಹಾಗೆ